ನನ್ನ ಹೆಸರು ಆರ್ ವೆಂಕಟರಮಣ ಮತ್ತು ಪಾಪಣ್ಣ, ಆರ್ ವಧುವರ ಕೇಂದ್ರದ ಸಂಸ್ಥಾಪಕರು ಮತ್ತು ನಮ್ಮ ನಾರಾಯಣಸ್ವಾಮಿ ಅಣ್ಣವರು ನಮ್ಮ ಜನಾಂಗದ ಮುಖಂಡರು ಮತ್ತು ಮಯೂರಿ ಮೇಡಮ್, ಸುಜಾತ ಮಯೂರಿ ಮೇಡಮ್ ನಮ್ಮ ಜನಾಂಗದ ಮುಖಂಡರು. ಈ ದಿನ ಏನಪ್ಪ ಅಂತಂದರೆ, ಪ್ರತಿ ವರ್ಷದಂತೆ ಹಲವಾರು ವರ್ಷಗಳಿಂದ ಪ್ರತಿ ಪುರಸ್ಕಾರ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಪ್ಯಾಕೆಟ್ ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊಂಬರ್ತಾ ಇದ್ದೀನಿ. ಆದ್ರಿಂದ ಈ ವರ್ಷನೂ ಅದೇ ರೀತಿ ಮಾಡಬೇಕು ಅಂತ ನಮ್ಮ ತಂಡದವರಿಂದ ಒಂದು ತೀರ್ಮಾನ ತಗೊಂಡು ನಾಳೆಯಿಂದ 15ನೇ ತಾರೀಕು, ಅಕ್ಟೋಬರ್ 15ರಿಂದ ನವೆಂಬರ್ 20ನೇ ತಾರೀಕುವರೆಗೂ ಅಪ್ಲಿಕೇಶನ್ ಆಹ್ವಾನ ಮಾಡ್ತಿದ್ದೇವೆ. SSC ಮತ್ತೆ PUC ಸೆಕೆಂಡ್ ಇಯರ್ ಮತ್ತು ಡಿಗ್ರಿ, ಎನಿ ಡಿಗ್ರಿ ಅವರು 75% ಮೇಲ್ಪಟ್ಟು ತೆಗೆದಿದ್ರೆ ಅಂಥವ್ರಿಗೆ ಪುರಸ್ಕಾರ ಮಾಡ್ತೀವಿ ಮತ್ತು ವಿದ್ಯಾರ್ಥಿ ಕಿಟ್ ಅಂತ ವಿತರಣೆ ಮಾಡ್ತೀವಿ. ಅಷ್ಟೇ ಅಲ್ದಿರ ಬಡ ಮಕ್ಕಳಿಗೂ ವಿದ್ಯಾರ್ಥಿ ಕಿಟ್ಟು ವಿತರಣೆ ಮಾಡ್ತೀವಿ. ಮತ್ತೆ ಕ್ಯಾಲೆಂಡ್ರು, ಪ್ಯಾಕೆಟ್ ಕ್ಯಾಲೆಂಡ್ರು, ಮತ್ತೆ ಮಾಚಿದೇವ್ರ ಫೋಟೋ, ಈ ಸಲ ಸ್ಟಿಕ್ಕರ್ ಮಾಡಿಸ್ಬೇಕು ಅಂತ ಇದ್ದೀವಿ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಾಂಗದವರು ನಮಗೆ ಬೆಂಬಲ ಕೊಟ್ಟು ಇದನ್ನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಬೆಂಗಳೂರು ಗ್ರಾಮಾಂತರ ಆಧಾರ್ ಕಾರ್ಡು, ಮಾಸ್ ಕಾರ್ಡು, 2 ಫೋಟೋ, ಅವ್ರದ್ದು ಸ್ಪಷ್ಟವಾಗಿ ಅವ್ರ ಫೋನ್ ನಂಬರು ಮತ್ತೆ ಅವರ ವಿಳಾಸ ನಮಗೆ ಕೈಯಲ್ಲಿ ಬರೆದು ಕಳಿಸ್ಕೊಡ್ಬೇಕು. ಅಷ್ಟೇ ಅಲ್ದಿರ ಅವ್ರಿಗೆ ರಿಪೀಟ್ ನಾವು ಫೋನ್ ಮಾಡ್ತೀವಿ. ಅವ್ರ ಫೋನ್ ನಂಬರ್ ಕೊಟ್ಟರೆ ಅವ್ರಿಗೆ ರಿಪೀಟ್ ನಿಮ್ಗೆ ಸೆಲೆಕ್ಟ್ ಆಗಿದ್ರೆ ಇದು ಮಾಡ್ತೀವಿ ಅಂತ ಇಂಥ ಕಡೆ ಜಾಗ ಪ್ಲೇಸ್ ಹೇಳ್ತೀವಿ. ಮತ್ತೆ ಅವ್ರಿಗೆ ಲೆಟರ್ನು ಆದಷ್ಟು ಬೇಗ ಲೆಟರ್ನು ಕಳಿಸ್ಕೊಡ್ತೀವಿ. ಈ ಕಾರ್ಯಕ್ರಮ ಡಿಸೆಂಬರ್ ಮಾಡಬೇಕು ಅಂತ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣಪ್ಪ ಜಾಲಗೆರೆ ಅಂತ. ನಾನು ಮಡಿವಾಳ ಸಮಾಜದ ಮುಖಂಡ ಅನ್ನೋದಕ್ಕಿಂತ ನಾನು ಈ ಮಡಿವಾಳ ಸಮಾಜದ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅಂತ ಆಸೆಯಿಂದ ನಮ್ಮ ಪಾಪಣ್ಣನವರು, ವೆಂಕಟರಮಣವರು ನಿಜಕ್ಕೂ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. RR ವಧುವರರ ಕೇಂದ್ರ ಅಂತ ಸ್ಥಾಪನೆ ಮಾಡಿ ವಧುವರರಿಗಲ್ಲದೆ ಮಕ್ಕಳಿಗೂ ಸಹ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜನಾಂಗದ ಮಕ್ಕಳಿದಾರಲ್ಲ ಅಂತಹ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾ ಇದ್ದಾರೆ. ಡಿಸೆಂಬರ್ ಅಲ್ಲಿ ಇನ್ನು ದಿನಾಂಕ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಡಿಸೆಂಬರ್ ಅಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರ ಉದ್ದೇಶ ಇದೆ ನಮ್ಮ ಪಾಪಣ್ಣ ಅವ್ರದ್ದು. ಅವರೆಲ್ಲರಿಗೂ ಅವರಿಗೆ ಸಹಕಾರವಾಗಿ ನಿಂತುಕೊಂಡು ನಾನಿರ್ಬೋದು, ನಮ್ಮ ಮಯೂರಿ ಮೇಡಮ್ ಇರ್ಬೋದು, ಮತ್ತೆ ನಮ್ಮ ಜನಾಂಗದ ಅನೇಕ ಕೆಲವರು ಮುಖಂಡರುಗಳು ಪ್ರೋತ್ಸಾಹ ಅವ್ರಿಗೆ ಇದ್ದೇ ಇರುತ್ತೆ. ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮತ್ತೆ ತುಂಬಾ ಚೆನ್ನಾಗಿ ಮೂಡ್ ಬರ್ಲಿ ಅಂತ ನಾವು ಆಶಿಸ್ತೀವಿ. ಮತ್ತೆ ನಮ್ಮ ಜನಾಂಗದ ಮಕ್ಕಳೇನಿದ್ದೀರಾ, ನೀವು ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಅಥವಾ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಅರ್ಬನ್ ಯಾರಿದ್ದಾರೆ ನೋಡಿ, ಎಲ್ರಿಗೂ ಸಹ ಯಾರು ನಿಮ್ಮ ಮಕ್ಕಳುಗಳು ಪ್ರತಿಭಾ ಪುರಸ್ಕಾರಕ್ಕೆ SSLC, PUC ಮತ್ತೆ ಡಿಗ್ರಿ ಅಂದ್ರೆ ಪದವಿ ಇದನ್ನ ಮಾನದಂಡವಾಗಿ ತಗೊಂಡಿದ್ದಾರೆ. SSLC ನಲ್ಲಿ ಯಾರು 75 ಮಾರ್ಕ್ಸ್ ಗಿಂತ ಮೇಲೆ ಬಂದಿರ್ತಾರೆ, PUC ನಲ್ಲೂ ಸಹ 75% ಜಾಸ್ತಿ ಬಂದಿರ್ತಾರೆ. ಹಾಗೆ ಡಿಗ್ರಿನಲ್ಲೂ ಸಹ ಯಾರು 75% ಇಂದ ಜಾಸ್ತಿ ಬಂದಿರ್ತಾರೆ ಅಂತ ಮಕ್ಕಳನ್ನ ಅವ್ರಿಗೊಂದು ಪ್ರೋತ್ಸಾಹವಾಗಿ ಅವ್ರೊಂದು ಪ್ರತಿಭಾ ಪುರಸ್ಕಾರ ಅಂತ ಮಾಡಿ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಮತ್ತೆ ಒಂದು ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಪಾಪಣ್ಣವ್ರ ಉದ್ದೇಶ ಇದೆ. ಅವರ ಉದ್ದೇಶ ಈಡೇರ್ಲಿ. ಹಾಗೆ ಇಂತಹ ಹಲವು ಕಾರ್ಯಕ್ರಮಗಳು ಅವರು ಸುಮಾರು ವರ್ಷಗಳಿಂದ ಪಾಪ ಅವರು ಈ ವಯಸ್ಸಲ್ಲೂ ಸಹ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗಷ್ಟೇ ಅವ್ರನ್ನ ಜಾಸ್ತಿ ನಾನು ಅವ್ರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಜನಾಂಗದ ಕಾರ್ಯಕ್ರಮಗಳಲ್ಲಿ ನಾನು ತುಂಬಾ ಕಡಿಮೆ ಭಾಗವಹಿಸ್ತಿದ್ದೆ. ನಾನು ಬೇರೆ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಂದ್ರಶೇಖರ್ ಇರ್ಬೋದು, ನಮ್ಮ ಮಯೂರಿ ಮೇಡಮ್ ಮತ್ತೆ ನಮ್ಮ ಪಾಪಣ್ಣವರೆಲ್ಲ ಬಂದು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗ್ಲಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಈ ಮೂಲಕ ಹಾರೈಸ್ತಾ ಇದ್ದೇನೆ. ನನ್ನ ಹೆಸರು ಸುಜಾತ ಮಯೂರಿ ಅಂತ. ನಾನು 15 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಹಾಗೂ ನಮ್ಮ ಪಾಪಣ್ಣವರಂತ ಅವರು RR ವಧುವರರ ಕೇಂದ್ರ ಸತತವಾಗಿ 20 ವರ್ಷದಿಂದ ಅವರು ಸಮಾಜ ಸೇವೆ ಮಾಡ್ತಾ ಮತ್ತು ವಧುವರರ ಕಾರ್ಯಕ್ರಮ ಮಾಡ್ತಾ ಬರ್ತಾವ್ರೆ. ನಾನು ಇವರನ್ನು 3 ವರ್ಷದಿಂದ ಇವ್ರು ಯಾವುದೇ ಕಾರ್ಯಕ್ರಮ ಆದ್ರೂ ನಾನು ಅವರ ಜೊತೆ ಹುಡ್ತಿದ್ದೀನಿ. ನನ್ನ ಪ್ರೋತ್ಸಾಹ ಮತ್ತೆ ನನ್ನ ಸಹಕಾರ ಏನಿದೆ ಅವ್ರು ಕೊಡ್ತಾ ಬಂದಿದ್ದೀನಿ. ನಮ್ಮ ತಂದೆ ಸಮಾನವಂತ ಪಾಪಣ್ಣವರಿಗೆ ಸಮಾಜ ಸೇವೆ ಯಾರಾದ್ರೂ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮಂತವ್ರು 4 ಜನ ಕೈ ಜೋಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾವ್ ಇಲ್ಲಿ ಬಂದಿದ್ದೀವಿ. ಆದ ಕಾರಣ ಇವರು ಮಾಡುತ್ತಿರೋ ಡಿಸೆಂಬರ್ ನಲ್ಲಿ ಪ್ರತಿಭಾ ಪುರಸ್ಕಾರ
ಅಂದರೆ ನಮ್ಮ ಸಮಾಜದ ಹೆಚ್ಚು ಅಂಕ ಪಡೆದಂತ ಮಕ್ಕಳಿಗೆ SLC, ಸೆಕೆಂಡ್ PUC ಹಾಗೂ ಡಿಗ್ರಿ ಮಾಡಿದಂತ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಮತ್ತು ಅಭಿನಂದನಾ ಕಾರ್ಯಕ್ರಮ ಅಂತ ಮಾಡ್ತಾವ್ರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ನಮ್ಮ ಸಮಾಜದ ಜನರು ಬರಬೇಕು ಅಂತ ನಮ್ಮ ಉದ್ದೇಶ ಆಗಿದೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದಲ್ಲಿ ಹೆಸರು ಮಾಡಿದಂತ ರಾಜಕೀಯ ಗಣ್ಯರು ಹಾಗೂ IAS, IPS ಯಾರು ಆಫೀಸರ್ಸ್ ಇದಾರೆ ಅಂತವ್ರನ್ನ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದರ ಕಾರಣ ಏನಂತಂದ್ರೆ, ಇವ್ರನ್ನೆಲ್ಲ ನಾವು ಸನ್ಮಾನ ಮಾಡೋದ್ರಿಂದ ಮುಂದಿನ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕವಾಗುತ್ತೆ. ಆದ ಕಾರಣ ನಾವು ಈ ಸಮಾಜದಲ್ಲಿ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಅಂತಿದ್ದಾರೆ ಅವರನ್ನು ಕರೆದು ಮಕ್ಕಳಿಗೆ ಸ್ಫೂರ್ತಿ ಆಗಲಿ ಅಂತ ಈ ಕಾರ್ಯಕ್ರಮದ ಇನ್ನೊಂದು ಉದ್ದೇಶ ಆಗಿದೆ. ಹಾಗೂ ದಯವಿಟ್ಟು ಎಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ನಮ್ಮ ಮಡಿವಾಳ ಸಮಾಜದವರು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ದಯವಿಟ್ಟು ಕಾರ್ಯಕ್ರಮ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು ಅಂತ ಕೇಳ್ಕೊಂತಾರೆ. RR ವಧುವರರ ಕೇಂದ್ರದ ಪಾಪಣ್ಣವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಸುಮಾರು 75% ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರ್ತಾರೆ. ಜನರಲ್ ಆಗಿ ನಮ್ಮ ಸಮಾಜದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಈ ಅವಕಾಶನ ಉಪಯೋಗಿಸ್ಕೋಬೇಕು. ಮತ್ತೆ RR ವಧುವರರ ಕೇಂದ್ರ ಅನೇಕ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಪಾಪಣ್ಣವ್ರಿಗೆ ನಾವು ಸಪೋರ್ಟಿವ್ ಆಗಿ ಎಲ್ಲವನ್ನು ಮಾಡ್ಕೊಡ್ತೀವಿ.